ಓ ಮಾಸ್ಟರ್, ನಾಳೆ ಆಯುಧ ಪೂಜಾ ವಿಜಯದಶಮಿ ಪ್ರಯುಕ್ತ ನೋಡಿ ಇಂಬೆಹಣ್ಣು ಖರೀದಿ ಮಾಡ್ತಿದ್ದೀರಿ. ಇಂಬೆಹಣ್ಣು ರೇಟ್ ಜಾಸ್ತಿ ಆಗಿದೆ. ಎಷ್ಟು? 10 ರೂಪಾಯಿಗೆ 3. 10 ರೂಪಾಯಿ 3. ಮೊದಲು ಹಿಂದೆ ಎಷ್ಟಿತ್ತು? ಹಿಂದೆ 10 ರೂಪಾಯಿಗೆ 5 ಇತ್ತು. ಹಾಂ ಹಾಂ. ಈಗ ಎಲ್ಲ ಜಾಸ್ತಿ ಆಗಿದೆ. ಅಲ್ಲಿ ಏನು ಕಮ್ಮಿ? ಪೂಜೆ ಸಾಮಾನು ಎಲ್ಲ ತಗೊಂಡ್ರಾ? ಹಾಂ ಹಾಂ ಹಾಂ. 10 ರೂಪಾಯಿಗೆ 2 ಕೊಡ್ತಾ ಇದ್ದಾರೆ ಕೆಲವು. ಪರವಾಗಿಲ್ಲ 3. ಮಾಸ್ಟರ್ ಪೂಜೆ ಸಾಮಾನು ತಗೊಂಡ್ರಾ? ಪೂಜೆ ಸಾಮಾನೆಲ್ಲ ತಗೊಂಡಿದ್ದೀವಿ. ವೆಹಿಕಲ್ಗಳಿಗೆ ಬೂದ್ ಗುಂಬಳಕಾಯಿ ಬೂದಿಕಾಯಿ, ಹಾಂ. ಹೂವು ಎಲ್ಲ ತಗೊಂಡ್ಕೊಂಡಿದ್ದೀವಿ. ಎಷ್ಟು ಮಾರು? 100 ರೂಪಾಯಿ ಬರಾಬರಿ. ಬರಾಬರಿ. ಎಲ್ಲಿಗೆ ಹೋದ್ರು 100 ರೂಪಾಯಿ ಹಾಂ ಹಾಂ. ಕಮ್ಮಿ ಇಲ್ಲ. ನಮ್ಮ ನಿಂಬೆಹಣ್ಣು ಮಾಲೀಕರನ್ನ ಕೇಳಿಸ್ಬೋಣ ಸರ್. ವ್ಯಾಪಾರ ಬೆಳಿಗ್ಗೆಯಿಂದ ಹೆಂಗೆ ನಡೀತದೆ ಸರ್? ಪರವಾಗಿಲ್ಲ ಸರ್. ಪರವಾಗಿಲ್ಲ. ಹಾಂ, ಗ್ರಾಹಕರು ಬರ್ತಾ ಇದ್ದಾರೆ. ಓಕೆ ಸರ್. ಮಾಲೀಕಣ, ತಮ್ಮ ಇದು ನೋಡಿ, ಇವತ್ತು ಎಲ್ಲ ಕಡೆ ಒಂದು ಕಂದಾಗಿರ್ಬೋದು, ಇದಾಗಿರ್ಬೋದು, ಬೂದ್ಗುಂಬಳಕಾಗಿರ್ಬೋದು, ಪ್ರತಿಯೊಂದು ಸಾಮಾನು ಕೂಡ ಗಗನಕ್ಕೆ ಏರ್ಬಿಟ್ಟಿದೆ. ಏನು ಹೇಳ್ತೀರಿ? ಹಬ್ಬ ಹರಿದಿನ ಬಂದಾಗ ಅದು ಸರ್ವೇ ಸಾಮಾನ್ಯ. ಹಾಂ, ಬೆಲೆ ಏರಿಕೆ ಗಗನಕ್ಕೆ ಇರುತ್ತೆ. ಆದರೂ ಕೂಡ ಮಾಡಲೇಬೇಕು. ಹಬ್ಬ ಹರಿದಿನ ಬಂದಾಗ ಮಾಡಲೇಬೇಕು. ಮಾಡ್ತಾರೆ. 10 ರೂಪಾಯಿಗೆ 10 ರೂಪಾಯಿ 3 10 ರೂಪಾಯಿ 1 ನಿಂಬೆಹಣ್ಣು ಕೊಟ್ಟರು ಕೂಡ ಹಾಂ, ತಗೊಳ್ಳೇಬೇಕು. ತಗೊಳ್ಳೋ ಪರಿಸ್ಥಿತಿ ಹಾಂ ಇದ್ದೇ ಇರ್ತದೆ. ಏನು ಮಾಡೋಕ್ಕಾಗಲ್ಲ. ಹಾಂ. ಯಾಕಂದ್ರೆ ಅವ್ರಿಗೂ ಅದೇ 10 ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ಹಬ್ಬ ಹರಿದಿನ ಅವರು ಪಾಪ 10 ರೂಪಾಯಿ ಸಂಪಾದನೆ ಮಾಡೋರು. ಹಾಗಾಗಿ ಹಬ್ಬದ ಶುಭಾಶಯ. ಹಾಗೆ ಇಲ್ಲಿ ನಿಂತಿರ್ತಕ್ಕಂಥ ಗ್ರಾಹಕರನ್ನು ಕೇಳೋಣ. ಸರ್ ನಮಸ್ಕಾರ. ತಾವು ಕೂಡ ಇಂಬೆಹಣ್ಣು ಕೈಲಿ ಇಟ್ಕೊಂಡಿದ್ದೀರಿ. ಹಾಗಾಗಿ ನಾಳೆ ನೋಡಿ ಆಯುಧ ಪೂಜೆ ಮತ್ತು ನಾಳಿದ್ದು ದಸರಾ ಇದೆ. ಹಾಗಾಗಿ ಹಬ್ಬದ ಒಂದು ಸಡಗರವನ್ನು ಹೇಗೆ ಆಚರಣೆ ಮಾಡ್ತಾಯಿದ್ರಿ ಸರ್? ಈ ಒಂದು ರೇಟ್ಗಳೆಲ್ಲ ಏರ್ಬಿಟ್ಟಿದೆ. ಮಾಮೂಲಿ ಸರ್, ಅವ್ರ ಮಾಹಿತಿ ಕಂಪ್ಲೀಟ್. ಹಾಂ, ಅವ್ರ ಮಾಹಿತಿ ಎಲ್ಲ ಕರೆಕ್ಟ್ ಸರ್. ಹಾಂ, ಹಬ್ಬ ಇದೆ, ಎಷ್ಟು ತಗೊಳ್ಳೇಬೇಕು ಕಂಪ್ಲೀಟ್ ಮಾಹಿತಿ. ಆ ಮಾಲೀಕ ಕರೆಕ್ಟ್ ಮಾತು. ಯಾವರು ಸರ್? ಸರ್, 100 ಕೆರಿ. ಅಣ್ಣೂರು ಕೇರಿ. ಓಕೆ ಸರ್.